ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಗೆ ಡಿಸೆಂಬರ್ 30ರಂದು ಆಗಮಿಸುತ್ತಿರುವ ಬಿವೈ ವಿಜಯೇಂದ್ರ ಅವರನ್ನು ಅಭಿನಂದಿಸಲು ಮುದ್ದೇಬಿಹಾಳದಿಂದ ಜಿಲ್ಲೆಗೆ 10,000 ಕಾರ್ಯಕರ್ತರು ತೆರಳಲಿದ್ದಾರೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಹೇಳಿದರು. ವಿಶೇಷವಾಗಿ ನಮ್ಮ ಶಾಸಕರು ಮಾಜಿ ಶಾಸಕರಿಗೆ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಆಗಿದ್ದ ವಿಶೇಷ ಅಭಿನಂದನೆಯನ್ನು ಮುದ್ದೇಬಿಹಾಳದಿಂದ ಸಲ್ಲಿಸುವ ಸಲುವಾಗಿ ನಾವು ಹೆಚ್ಚಿನ ಜನಸಂಖ್ಯೆ ಹೋಗೋರಿದ್ದೀವಿ. ಅದನ್ನ ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಕಾರ್ಯಕರ್ತರು ಮುಖಂಡರು 11 ಗಂಟೆಗೆ ಮುದ್ದೇಬಿಹಾಳ ಪಾರ್ಟಿ ಆಫೀಸ್ ಹತ್ರ ಬಿಡೋರಿದೆ. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಸಂಜೆ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯ ಬಿಜೆಪಿ ಕಚೇರಿಗೆ ಭೇಟಿ ಕೊಡಲಿರುವ ರಾಜ್ಯಾಧ್ಯಕ್ಷರನ್ನು ಅಭಿನಂದಿಸಲು ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಮೋರ್ಚಾ ಕಾರ್ಯಕರ್ತರು ತೆರಳಲಿದ್ದಾರೆ ಎಂದು ಹೇಳಿದರು. ವಕೀಲರಾದ ಎಸ್.ಎಚ್. ಲೋಟಗೇರಿ ಮಾತನಾಡಿ, ಡಿಸೆಂಬರ್ 30ರಂದು ಬೆಳಗ್ಗೆ 10 ಗಂಟೆಗೆ ಮುದ್ದೇಬಿಹಾಳ ಬಿಜೆಪಿ ಕಚೇರಿಯಿಂದ ವಾಹನಗಳು ತೆರಳಲಿವೆ. ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ತೆರಳುವಂತೆ ವಿನಂತಿಸುವುದಾಗಿ ಹೇಳಿದರು. ನಮ್ಮ ಪ್ರಥಮವಾಗಿ ನಮ್ಮ ಬಿಜಾಪುರ ಜಿಲ್ಲೆ ಒಂದು ಮೊದಲ ಆದ್ಯತೆ ಕೊಟ್ಟು ಇಲ್ಲ ನಿಮ್ಮ ಜಿಲ್ಲೆ ಬರ್ತೀವಿ ಅಂತ ಹೇಳ, ಅದಕ್ಕೆ ಇಡೀ ತಿಂಗಳ 30ನೇ ತಾರೀಕಿಗೆ ವಿಜಯೇಂದ್ರ ಸಾಹೇಬರು ಬರೋದರಿಂದ ಅದಕ್ಕೆ ನಾವು ಈ ನಮ್ಮ ತಾಲೂಕಿನಿಂದ ಪ್ರತಿ ಹೋಬಳಿ ಮಟ್ಟ ಮತ್ತು ಈ ಘಟಕದಿಂದ ಅಂದ್ರೆ ನಗರ ಘಟಕದಿಂದ ಮತ್ತು ಎಲ್ಲಾ ಜಿಲ್ಲಾ ಪಂಚಾಯತ್ ಶಿವಾದಿಂದ ಅಂದ್ರೆ ಸೋಮಟವಾಗಿ ಎಲ್ಲರಿಗೆ ನಾವೇನಿದೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ದಿನಾಂಕ 30ರಂದು 10:30 ಗಂಟೆಗೆ ನಾವು ಇಲ್ಲಿಂದ ಬಿಡ್ತೀವಿ. ಯುವ ಮುಖಂಡ ಗಿರೀಶ್ಗೌಡ ಪಾಟೀಲ್ ಮಾತನಾಡಿ, ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಪಕ್ಷದ ವರಿಷ್ಠರು ರೈತ ಮೋರ್ಚಾ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ದು ಸ್ವಾಗತಾರ್ಹವಾಗಿದ್ದು, ರಾಜ್ಯಾಧ್ಯಕ್ಷರನ್ನು ಇದೇ ವೇಳೆ ರೈತ ಮೋರ್ಚಾ ಹಾಗೂ ಪಕ್ಷದ ವತಿಯಿಂದ ಅಭಿನಂದಿಸಲಾಗುವುದು ಎಂದು ತಿಳಿಸಿದರು. ಬಿಜಾಪುರ ಜಿಲ್ಲೆಗೂ ಒಂದು ದೊಡ್ಡ ಶಕ್ತಿ ಹಾಗೂ ಉತ್ತರ ಕರ್ನಾಟಕಕ್ಕೂ ಒಂದು ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿರುವುದು. ಆದ ಕಾರಣ ಮಾನ್ಯ ವಿಜೇಂದ್ರಜಿ ಅವರು ಹಾಗೂ ನಮ್ಮ ನಡಹಳ್ಳಿ ಸಾಹೇಬ್ ಏನಪ್ಪಾ ಅಂದ್ರೆ ಒಂದು ಹೆಮ್ಮೆಯ ಒಂದು ವಾತಾವರಣಕ್ಕೆ ಏನಪ್ಪಾ ಅಂದ್ರೆ ಬಂದದ. ಯುವಕರಿಗೆ ಏನಪ್ಪಾ ಅಂತಂದ್ರ ಒಂದು ಪ್ರೋತ್ಸಾಹ ಕೊಡ್ಲಿಕ್ಕೆ ವಿಜೇಂದ್ರಜಿ ಅವರು ಒಂದು ಟಾನಿಕ್ ಇದ್ದಂತೆ. ಯಾಕಪ್ಪ ಅಂತಂದ್ರ ಈಗ ಒಂದು ವಯಸ್ಸಿನಾಗ ಏನಪ್ಪಾ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವರು ಒಂದು ಹೆಮ್ಮೆಯ ಒಂದು ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನ ಅಂತಂದ್ರ ಒಂದು ದೊಡ್ಡದು. ಅದೇ ಕಾರಣ ಏನಪ್ಪಾ ಅಂದ್ರೆ ನಾವು ನೀವೆಲ್ಲರೂ ಕೂಡ ಹೋಗಿ ಬರಮಾಡ್ಕೊಂಡು ಅಂತ ಹೇಳ್ಬಿಟ್ಟು. ಈಚೆಗೆ ರೈತರ ಕುರಿತಾಗಿ ಸಚಿವ ಶಿವಾನಂದ ಪಾಟೀಲ್ ನೀಡಿರುವ ಹೇಳಿಕೆಯನ್ನು ಮಂಡಳ ಬಿಜೆಪಿ ಖಂಡಿಸುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಪ್ರಭು ಕಡಿ, ಡಾಕ್ಟರ್ ವೀರೇಶ್ ಪಾಟೀಲ್, ಡಾಕ್ಟರ್ ಆರ್.ಎಸ್. ಮಸೂತಿ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿಕಾರ್ಜುನ್ ತಂಗಡಗಿ, ಶ್ರೀಶೈಲ್ ದೊಡ್ಮನಿ, ಪ್ರೇಮ್ ಸಿಂಗ್ ಚವ್ಹಾಣ್, ರವೀಂದ್ರ ಬಿರಾದಾರ್, ರಾಜಶೇಖರ್ ಹೋಳಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೌರಮ್ಮ ಹುನಗುಂದ್, ವಿಕ್ರಮ್ ಓಜ್ವಾಲ್, ಸೋಮನಗೌಡ ಬಿರಾದಾರ್, ಎಸ್.ಎಸ್. ಶಿವಣಗಿ, ಸಂಗಣ್ಣ ಬಿಸಲ್ದಿನಿ, ಲಕ್ಷ್ಮಣ್ ಬಿಜ್ಜೂರ್, ಸಂಗು ಬಿರಾದಾರ್, ಚೇತನ್ ಸಂಗಮ್, ಬಸನಗೌಡ ಪಾಟೀಲ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.